ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕಾರ್ತೀಕ ಮಾಸ, ಅದರಲ್ಲೂ ಈ ಶನಿವಾರ ದೀಪಗಳನ್ನು ಬೆಳಗಲೇಬೇಕು. ನಮಗಿರುವ ಎಲ್ಲಾ ತರಹದ್ದು ದೋಷಗಳನ್ನು ನಿರ್ನಾಮ ಮಾಡಲು ಈ ದೋಷಗಳು ಹುಟ್ಟಾಗ್ತಕ್ಕಂಥವನು ಅಂದ್ರೆ ಕರ್ಮಗಳು. ಹಾಗಾಗಿ ಆ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ಕೊಡತಕ್ಕಂತಹ ಮಹಾನುಭಾವನ ದಿನ. ಅದರಲ್ಲೂ ಈ ಒಂದು ಕಾರ್ತೀಕ ಮಾಸದಲ್ಲಿ ನೀವೇನಾದ್ರೂ ದೀಪದಾನವನ್ನು ಮಾಡುವಂಥದ್ದು, ಏನು ವಿಷ್ಣು ದೀಪೋತ್ಸವ, ಶಿವ ದೀಪೋತ್ಸವ ಎಲ್ಲ ನಡೀತಿರ್ತವೆ. ಸಂಜೆ ವೇಳೆ ಒಂದಷ್ಟು ಎಳ್ಳೆಣ್ಣೆಯನ್ನ ಶನೈಶ್ಚರ ದೇವಸ್ಥಾನ ಕೊಟ್ಟು ಮಾಡಿ, ಬೇರೆ ತಿಂಗಳ ಬೇರೆ ವಾರ ಬೇರೆ ಈ ಕಾರ್ತೀಕ ಮಾಸದಲ್ಲಿ ಮಾತ್ರ ಈ ಶನೈಶ್ಚರನ ಅಷ್ಟೋತ್ತರ ಶತನಾಮವಿದೆ. ಅದನ್ನು ನೋಡ್ಕೊಂಡು ನಿಧಾನಕ್ಕೆ ಹೇಳಿ ದೀಪದಾನವನ್ನು ಮಾಡ್ತಾರೆ ಅಂತಂದ್ರೆ ದಟ್ಟ ದರಿದ್ರಗಳು ಸುಟ್ಟು ಹೋಗ್ತವಂತೆ. ಅಷ್ಟು ಅದ್ಭುತಗಳು ನಡೀತವೆ. ಅದಕ್ಕಾಗಿ ಇವತ್ತು ಮರೆಯದೆ ನೀವು ಈ ಮಣ್ಣಿನ ದೀಪಗಳನ್ನು, ಸಾಧ್ಯ ಆದರೆ ಆ ಒಂದು ಬತ್ತಿಗಳನ್ನು, ಆ ಎಣ್ಣೆಯನ್ನು ದಾನ ಮಾಡ್ತಾ ದೀಪಗಳನ್ನು ಹಚ್ಚಿ ಈ ಮಂತ್ರವನ್ನು ಹೇಳಿ ಅಥವಾ ಕೇಳಿಸಿಕೊಳ್ಳಿ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟ ಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಸರ್ವೇಶಾಯ ನಮೋ ನಮಃ. ಸೌಮ್ಯಾಯ ಸುರವಂದಿಯಾಯ ಸುರಲೋಕ ವಿಹಾರಿಣೇ ಸುಖಾಸನೋಪವಿಷ್ಟಾಯ ಸುಂದರಾಯ ನಮೋ ನಮಃ. ಘನಾಯ ಘನರೂಪಾಯ ಘನಾಭರಣಧಾರಿಣೇ ಘನಸಾರ ವಿಲೇಪಾಯ ಖದ್ಯೋತಾಯ ನಮೋ ನಮಃ. ಮಂದಾಯ ಮಂದಚೇಷ್ಟಾಯ ಮಹನೀಯ ಗುಣಾತ್ಮನೆ ಮರ್ತ್ಯಪಾವನ ಪಾದಾಯ ಮಹೇಶಾಯ ನಮೋ ನಮಃ. ನೀವೇನಾದ್ರೂ ಪ್ರೀತಿಯಿಂದ ಶನೇಶ್ಚರನಿಗೆ ಈ ಅಷ್ಟೋತ್ತರ ಶತನಾಮ ಹೇಳ್ಬಿಡ್ತೀನಿ ಅಂತಂದ್ರೆ ಬಹಳ ಬಹಳ ತೃಪ್ತನಾಗ್ತಾರಂತವ. ಬಹಳಷ್ಟು ಅವನನ್ನು ನೀವು ಒಮ್ಮೆ ತೃಪ್ತಿಪಡಿಸಿದ್ರೆ ಶಿವನನ್ನು ತೃಪ್ತಿಪಡಿಸಿದ ಹಾಗೆ, ಅವನನ್ನೊಮ್ಮೆ ತೃಪ್ತಿಪಡಿಸಿದ್ರೆ ಪಾರ್ವತಿಯನ್ನು ತೃಪ್ತಿಪಡಿಸಿದ ಹಾಗೆ. ಶಿವಂಬುಯ